ಕಾರ್ಕಳ ಶ್ರೀ ಮಾರಿಯಮ್ಮ ದೇವಸ್ಥಾನದ ವರ್ಷಂಪ್ರತಿ ನಡೆಯುವ ಜಾತ್ರಾ ಮಹೋತ್ಸವ ಮಾರಿಪೂಜೆ ಉತ್ಸವ ಬುಧವಾರ ಸಂಜೆ ಸಂಪನ್ನಗೊಂಡಿತು. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಶ್ರೀದೇವಿಯ ಪ್ರಸಾದ ಸ್ವೀಕರಿಸಿದರು. ಧಾರ್ಮಿಕ ವಿಧಿವಿಧಾನಗಳು, ಶ್ರೀದೇವಿಯ ದರ್ಶನ ಸೇವೆ ನಂತರ ಮಾರಿಯಮ್ಮ ದೇವಿಯ ವಿಗ್ರಹ ವಿಸರ್ಜನಾ ಪೂಜೆ ನಂತರ ಶ್ರೀದೇವಿಯನ್ನು ಮೆರವಣಿಗೆಯ ಮೂಲಕ ಕಾಡಿನಲ್ಲಿ ವಿಸರ್ಜಿಸುವ ಮೂಲಕ ಕಾಲಾವಧಿ ಮಾರಿಪೂಜೆ ಸಂಪನ್ನಗೊಂಡಿತು. ಮಾಧ್ಯಮದೊಂದಿಗೆ ಮಾತನಾಡಿದ ಕಾರ್ಕಳ ಕಾಂಗ್ರೆಸ್ ಮುಖಂಡ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. ಮಾರಿಯಮ್ಮ ದೇವರ ಈ ವಾರ್ಷಿಕ ಮಾರಿಯಮ್ಮ ಬಹಳ ಸಂತೋಷ ನೋಡಿ. ಕಾರ್ಕಳದಲ್ಲಿ ನಮ್ಮ ಸಡಗರ, ನಮ್ಮ ಹಳ್ಳಿಯ ಈ ಭಾಗದ ಎಲ್ಲ ಜನರು ಭಕ್ತಾದಿಗಳು ಬಂದು ಇವತ್ತು ಬಹಳ ಸಂತೋಷಪಟ್ಟಿದ್ದಾರೆ. ಅದು ಸರಿಯಾಗಿ ವರುಣದೇವರ ಕೃಪೆ ಸಹ ಉಂಟು, ಮಳೆ ಸಹ ಬರಲಿಲ್ಲ. ದೇವರನ್ನು ಕಾಡಿಗೆ ಬಿಡುವ ಒಂದು ಪ್ರಕ್ರಿಯೆ ಬಹಳ ಸಂತೋಷದ ಕ್ಷಣದಲ್ಲಿ ನಾವಿದ್ದೇವೆ. ನಿನ್ನೆ ಶುರುವಾಗಿದ್ದ ಇವತ್ತು ಮಾರಿಯಮ್ಮ ಪೂಜೆ ಇವತ್ತು ನಿನ್ನೆಯಿಂದ ರಾತ್ರಿ ಪರ್ಯಂತವಾಗಿ ನಡೆದು ಇವತ್ತು ಬೆಳಿಗ್ಗೆಯಿಂದ ಮಧ್ಯಾಹ್ನ ದರ್ಶನ ಆಗಿ ದೇವನೀಗ ಕಾಡಿಗೆ ಕರ್ಕೊಂಡು ಹೋಗುವಂಥ ಪ್ರಕ್ರಿಯೆ ಪ್ರತಿ ವರ್ಷ ನಡೆಯುವ ಕಾರ್ಯಕ್ರಮ. ಯಾವುದೇ ಕಾರ್ಕಳಕ್ಕೆ ಯಾವುದೇ ತೊಂದರೆ ಇದ್ದರೆ ಅದು ಹತ್ರ ಬರಬಾರ್ದು, ದೂರ ಹೋಗಬೇಕು. ಸಂಬಂಧ ಜನರಿಗೆ ಒಳ್ಳೆಯ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ